Hi dear students, today we are going to discuss about human resources planning. ಮಾನವ ಸಂಪನ್ಮೂಲ ಪರಿಚಯದ ಒಂದು ವಿಚಾರನ ಈ ದಿನ ನಾವು ತಿಳ್ಕೊಳ್ಳೋಣ. This is our session number 19. So far we have completed 18 sessions from chapter 1, and from today we will start with chapter number 2, starting with session 19, Human Resources Management 1. So this is the topic for today, Introduction to Human Resources Planning. ಮಾನವ ಸಂಪನ್ಮೂಲ ಯೋಜನೆಯ ಪರಿಚಯ ಅಂತ ಕನ್ನಡದಲ್ಲಿ ಹೇಳ್ತೀವಿ. And this is the learning objective for today's topic, to understand the basic concepts and meaning of human resources planning. ಮಾನವ ಸಂಪನ್ಮೂಲ ಯೋಜಿಸುವಿಕೆಯ ಒಂದು ಮೂಲ ಅರ್ಥವೇನು ಹಾಗೂ ಕಾನ್ಸೆಪ್ಟ್ ಯಾವ ರೀತಿ ಎಮರ್ಜ್ ಆಗಿದೆ ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. And this is the session outcomes. So after looking into this session, you should be able to understand the basic introduction of HRP. ಮಾನವ ಸಂಪನ್ಮೂಲ ಯೋಜಿಸುವಿಕೆಯ ಮೂಲ ಪರಿಚಯವನ್ನು ನೀವು ಇದನ್ನು ಮಾಡ್ಕೋತೀರಾ. ನಂತರ to able to understand the meaning of human resources planning. So ಮಾನವ ಸಂಪನ್ಮೂಲ ಯೋಜಿಸುವಿಕೆಯ ಅರ್ಥವನ್ನ ನೀವು ಅರ್ಥ ಮಾಡ್ಕೊಂಡು ಹೇಳಬೇಕಾಗುತ್ತೆ. Human resources planning, ಮಾನವ ಸಂಪನ್ಮೂಲ ಯೋಜನೆ. Globally, major issues in today's organization are skill shortages, competency gaps, redundancies, and downsizing and right sizing. So, ಜಾಗತಿಕವಾಗಿ ಎಲ್ಲ ದೇಶಗಳಲ್ಲೂ ಇರುವಂತ ಮುಖ್ಯ ತೊಂದರೆ ಏನು ಅಂತ ಹೇಳಿದ್ರೆ, ವಿತ್ ರೆಸ್ಪೆಕ್ಟ್ ಟು ಆರ್ಗನೈಸೇಷನ್, ಸಂಘಟನೆಗೆ ಮುಖ್ಯವಾದಂತ ತೊಂದರೆ ಏನು ಅಂತ ಹೇಳಿದ್ರೆ, ಇಟ್ ಈಸ್ ಆಲ್ ಅಬೌಟ್ ಸ್ಕಿಲ್ ಶಾರ್ಟೇಜಸ್. ಅಂದ್ರೆ ಕೌಶಲ್ಯ ವ್ಯಕ್ತಿಗಳನ್ನ ನಾವು ಕಾಣೋದು ಕಡಿಮೆ ಇದೆ. ದೇರ್ ಇಸ್ ಎ ಶಾರ್ಟೇಜ್ ಆಫ್ ಸ್ಕಿಲ್ಸ್, ಕಾಂಪಿಟೆನ್ಸಿ ಗ್ಯಾಪ್ಸ್. ಸೊ ದೇರ್ ಆರ್ ಲೆಸ್ ಪೀಪಲ್ ಹೂ ಆರ್ ಏಬಲ್ ಟು ಕಾಂಪಿಟೆಂಟ್. ಅಂದ್ರೆ ಸ್ಪರ್ಧಾತ್ಮಕವಾಗಿ ಒಂದು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ಳುವಂತ ಒಂದು ಕೆಲಸಗಾರರು ಕಡಿಮೆ ಆಗಿದ್ದಾರೆ. ರಿಡ್ಯುಂಡೆನ್ಸಿಸ್, ಸೊ ದೇರ್ ಈಸ್ ಎ not much labor force available and not right labor force available. Downsizing and right sizing, so the work size is more whereas the employees are less, and sometimes the proper person is not placed to the proper job. The organization's objectives and strategies for the future determine future requirement of human resources. So ಒಂದು ಸಂಘಟನೆಯ ಉದ್ದೇಶ ಮತ್ತೆ ಅವರ ಒಂದು ಸ್ಟ್ರಾಟಜೀಸು ಅವರ ಮುಂದಿನ ದಿನಗಳ ಮಾನವ ಸಂಪನ್ಮೂಲದ ಅವಶ್ಯಕತೆಯನ್ನ ತಿಳಿಸುತ್ತೆ. ಇನ್ ಆರ್ಡರ್ ಟು ರಿಯಲೈಸ್ ಕಂಪನಿ ಆಬ್ಜೆಕ್ಟಿವ್ಸ್, ಇಟ್ ಈಸ್ ಎಸೆನ್ಷಿಯಲ್ ಟು ಹ್ಯಾವ್ ಗುಡ್ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್. ಯಾವುದೇ ಒಂದು ಸಂಘಟನೆಯ ಕಂಪನಿಯ ಉದ್ದೇಶಗಳನ್ನ ಈಡೇರಿಸಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಒಳ್ಳೆಯ ಮಾನವ ಸಂಪನ್ಮೂಲ ಯೋಜಿಸುವಿಕೆ ಒಂದು ಪ್ಲಾನಿಂಗ್ ಇರಬೇಕು. ಅವ್ರಿಗೆ ಯೋಜನೆ, ಮಾನವ ಸಂಪನ್ಮೂಲ ಯೋಜನೆ ಸರಿಯಾಗಿದ್ದಲ್ಲಿ ಅವರ ಉದ್ದೇಶಗಳು ಈಡೇರುತ್ತೆ ಅಂತ ಹೇಳ್ಬೋದು. Human resources planning could be expressed as a process by which the management ensures and plays it for the achievement of goals of the organization. So it is expressed as a process by which management ensures and plays it for the achievement of goals of the organization. So the main intention of human resources planning is to achieve the organization's objectives. ಒಂದು ಸಂಘಟನೆಯ ಉದ್ದೇಶಗಳನ್ನ ಈಡೇರಿಸೋದು. ಅಂದ್ರೆ ಮಾನವ ಸಂಪನ್ಮೂಲ ನಿರ್ವಹಣೆ ಎನ್ನುವುದು ಒಂದು ಪ್ರಕ್ರಿಯೆ. ಇಟ್ಸ್ ಅ ಪ್ರಾಸೆಸ್, ಅಂಡ್ ದಿಸ್ ಪ್ರಾಸೆಸ್ ಈಸ್ ಯುಟಿಲೈಸ್ ಫಾರ್ ದಿ ಅಚೀವ್ಮೆಂಟ್ ಆಫ್ ಗೋಲ್ಸ್. ಸಂಘಟನೆಯ ಗುರಿಗಳನ್ನ ಮುಟ್ಟೋದಕ್ಕೆ ಈ ಒಂದು ಮಾನವ ಸಂಪನ್ಮೂಲ ಯೋಜಿಸುವಿಕೆ ಪ್ರಮುಖವಾದಂತಹ ಪಾತ್ರನ ವಹಿಸುತ್ತೆ. ದ ರೈಟ್ ನಂಬರ್ ಆಫ್ ಪೀಪಲ್ ಅಂಡ್ ರೈಟ್ ಕೈಂಡ್ ಆಫ್ ಪೀಪಲ್ ಅಟ್ ರೈಟ್ ಪ್ಲೇಸ್ ಅಟ್ ರೈಟ್ ಟೈಮ್ ಡೂಯಿಂಗ್ ದ ರೈಟ್ ಥಿಂಗ್ಸ್ ಫಾರ್ ವಿಚ್ ದೇ ಆರ್ ರಿಕ್ರೂಟೆಡ್. ಸೊ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ಈಸ್ ರೈಟ್ ನಂಬರ್ ಆಫ್ ಪೀಪಲ್ ಅಂಡ್ ರೈಟ್ ಕೈಂಡ್ ಆಫ್ ಪೀಪಲ್. ಒಂದು ಒಳ್ಳೆ ನಂಬರ್ನ ಆಧರಿತವಂತ ವ್ಯಕ್ತಿ ಅವಶ್ಯಕತೆ, ಒಳ್ಳೆ ರೈಟ್ ಕೈಂಡ್ ಆಫ್ ಪೀಪಲ್ ಅಂತ ಹೇಳಿದ್ರೆ ಸೂಕ್ತವಾದಂತಹ ವ್ಯಕ್ತಿ ಸೂಕ್ತ ಕೆಲಸಕ್ಕೆ, ಸೂಕ್ತ ಸಮಯಕ್ಕೆ ಹಾಗೂ ಸೂಕ್ತ ಕೆಲಸವನ್ನ ಮಾಡಲಿಕ್ಕೆ ಆ ವ್ಯಕ್ತಿಗಳನ್ನ ನೇಮಕಾತಿ ಮಾಡೋದನ್ನೇ ನಾವು ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ಅಂತ ಹೇಳಿ ಕರಿತೀವಿ. ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ಇಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಇದು ಒಂದು
ಸದಾಕಾಲ ಆಗುವಂತ ಒಂದು ಪ್ರಕ್ರಿಯೆ. ಸೊ ದೇರ್ ಇಸ್ ನೋ ಸ್ಟಾಪ್ ಫಾರ್ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ಬಿಕಾಸ್ till the beginning of the organization and till the end of the organization, the organization may be in need of more human resources, or maybe in need of rotation of human resources, or maybe in need of lapse of human resources. So in that case, therefore it is a continuous process ಅಂತ ಹೇಳ್ತೀವಿ. ಇದು ಸದಾಕಾಲ ನಡೆಯುವಂತ ಒಂದು ಪ್ರಕ್ರಿಯೆ ಆಗಿರುತ್ತೆ, ಒಂದು ಸಂಘಟನೆ ಶುರುವಾದಾಗಿಂದ ಹಿಡಿದು ಕೊನೆಯವರೆಗೂ. After the HRP process, only the HRM department can initiate the recruitment and selection process. ಸೊ ಈ ಒಂದು ಮಾನವ ಸಂಪನ್ಮೂಲ ಯೋಜಿಸುವಿಕೆ ಎನ್ನುವುದು ಮಾನವ ಸಂಪನ್ಮೂಲ ವಿಭಾಗದಿಂದ ನಡೆಯುವ ಒಂದು ಪ್ರಕ್ರಿಯೆ. ಸೊ ಈ ಒಂದು ವಿಭಾಗವು ದಿಸ್ ಡಿಪಾರ್ಟ್ಮೆಂಟ್ ವಿಲ್ ಟೇಕ್ ರಿಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್ ಪ್ರಾಸೆಸ್. ನೇಮಕಾತಿ ಮತ್ತು ಆಯ್ಕೆಯ ಒಂದು ಪ್ರಕ್ರಿಯೆಯನ್ನ ಈ ಒಂದು ಮಾನವ ಸಂಪನ್ಮೂಲ ವಿಭಾಗವು ಮಾನವ ಸಂಪನ್ಮೂಲ ಯೋಜಿಸುವಿಕೆಯನ್ನು ಪ್ರಕ್ರಿಯೆ ಮುಖಾಂತರ ನಡೆಸುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಮ್ಯಾನ್ ಪವರ್ ಪ್ಲಾನಿಂಗ್, ಪರ್ಸನಲ್ ಪ್ಲಾನಿಂಗ್ ಆರ್ ಎಂಪ್ಲಾಯ್ಮೆಂಟ್ ಪ್ಲಾನಿಂಗ್. ಇದನ್ನ ಇತರೆ ಹೆಸರುಗಳಿಂದ ಕರೀತಾರೆ. ಮಾನವ ಶಕ್ತಿಯ ಯೋಜಿಸುವಿಕೆ, ವೈಯಕ್ತಿಕ ಯೋಜಿಸುವಿಕೆ ಅಥವಾ ವ್ಯಕ್ತಿಯ ಯೋಜಿಸುವಿಕೆ, ಅಥವಾ ಎಂಪ್ಲಾಯ್ಮೆಂಟ್ ಪ್ಲಾನಿಂಗ್ ಅಂತ ಹೇಳ್ತೀವಿ, ಉದ್ಯೋಗದ ಯೋಜಿಸುವಿಕೆ ಅಂತಾನು ಹೇಳ್ತೀವಿ. HRP is not a easy process. ಸೊ ಇದು ನಮಗೆ ತುಂಬಾ ಸುಲಭ ಅಂತ ಅನ್ಸುತ್ತೆ. ಒಬ್ಬ ವ್ಯಕ್ತಿನ ಕೆಲಸಕ್ಕೆ ತಗೊಳ್ಳೋದಾಗ್ಲಿ, ಒಬ್ಬ ವ್ಯಕ್ತಿನ ಕೆಲಸದಿಂದ ತೆಗೆಯೋದಾಗ್ಲಿ, ದಿಸ್ ಇಸ್ ಅ ವೆರಿ ಟಫ್ ಪ್ರಾಸೆಸ್. therefore it is not a easy process. So from the induction till the either it is a retirement or termination of an employee from the organization is a very difficult task. Therefore human resources planning is not a easy process, it is a difficult process. Due to constant changes in the labor market conditions, qualified people possessing relevant qualification are not readily available. So ಸದಾಕಾಲ ಈ ಒಂದು ನೌಕರರ ಮಾರುಕಟ್ಟೆಯ ಸ್ಥಿತಿಯಲ್ಲಿ ಸೂಕ್ತವಾದಂತಹ ವ್ಯಕ್ತಿಗಳ ಆಯ್ಕೆಯಲ್ಲಿ ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಸೂಕ್ತವಾದ ವ್ಯಕ್ತಿಗಳು ಸೂಕ್ತವಾದಂತಹ ವಿದ್ಯಾರ್ಹತೆಗಳೊಂದಿಗೆ ಸೂಕ್ತ ಕೆಲಸಕ್ಕೆ ಸಿಗುವುದು ಬಹಳ ಕಷ್ಟಕರ. The organization needs to go that extra mile, dig up every source of information and exploit every opportunity that come its way in order to identify the talent. ಸೊ ಒಳ್ಳೆ ನೈಪುಣ್ಯತೆ ಹೊಂದಿರುವಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ಪ್ರಾಸೆಸ್ ಅಲ್ಲಿ ಸಂಘಟನೆಯು ದ ಆರ್ಗನೈಸೇಷನ್ ಹ್ಯಾಸ್ ಟು ಗೋ ಒನ್ ಸ್ಟೆಪ್ ಬಿಯಾಂಡ್, ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೆ ಸಂಪದ್ಭರಿತ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಳ್ಳೋದು, ಆ ವ್ಯಕ್ತಿನ ಹುಡುಕೋದು, ಆ ವ್ಯಕ್ತಿಗೋಸ್ಕರ ಹುಡುಕೋದು, ಆ ವ್ಯಕ್ತಿಯ ಒಂದು ಮಾಹಿತಿಯನ್ನ ಕಲೆ ಹಾಕಿ ಆ ವ್ಯಕ್ತಿಯನ್ನ ಕೆಲಸಕ್ಕೆ ಅಪ್ಲೈ ಮಾಡಿ ಆ ವ್ಯಕ್ತಿಯನ್ನ ಕೆಲಸಕ್ಕೆ ತಗೊಳ್ಳೋದು, ಅದು ಬಹಳ ಕಷ್ಟಕರವಾದಂತ ಕೆಲಸ. ವಿತೌಟ್ ಕೇರ್ಫುಲ್ ಪ್ಲಾನಿಂಗ್, ಅಡ್ವಾನ್ಸ್ ಥಿಂಕಿಂಗ್ ಅಂಡ್ ಪ್ರಾಂಪ್ಟ್ ಆಕ್ಷನ್ಸ್, it is next to impossible to get competent and talented people into the organization. ಸೊ ಯಾವುದೇ ಒಂದು ಸೂಕ್ತವಾದಂತಹ ನಿರ್ಧರಿಸುವಿಕೆ ಇಲ್ಲದಿರುವಾಗ ಅಥವಾ ಮುಂದಾಲೋಚನೆ ಇಲ್ಲದಿದ್ದೆ ಅಂತ ಹೇಳಿದ್ರೆ, ಅಥವಾ ಸೂಕ್ತವಾದ ಸಮಯಕ್ಕೆ ಸೂಕ್ತವಾದ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳದಿದ್ದಾಗ ಈ ಒಂದು ಸ್ಪರ್ಧಾತ್ಮಕ ಮತ್ತೆ ಹೆಚ್ಚು ನೈಪುಣ್ಯತೆ ಹೊಂದಿರುವಂತಹ ನೌಕರನ್ನ ಕೆಲಸಕ್ಕೆ ತೆಗೆದುಕೊಳ್ಳೋದು ಬಹಳ ಕಷ್ಟಕರ ಕೆಲಸ ಆಗುತ್ತೆ. ಸೊ ಕೇರ್ಫುಲ್ ಆಗಿ ಪ್ಲಾನ್ ಮಾಡ್ಬೇಕು ನಾವು, ಮುಂದಾಲೋಚನೆ ಅಡ್ವಾನ್ಸ್ ಥಿಂಕಿಂಗ್ ಇರಬೇಕು, ಮತ್ತೆ ನಮ್ಮ ಒಂದು ಪ್ರಾಂಪ್ಟ್ ಆಕ್ಷನ್ಸ್ ಇರಬೇಕು. ಸೂಕ್ತವಾದಂತ ಸಮಯಕ್ಕೆ ಸೂಕ್ತ ನಿರ್ಧಾರಗಳನ್ನ ತೆಗೆದುಕೊಂಡಾಗ ಮಾತ್ರ we can appoint right person to the right job. Okay, so far we have discussed some portion of human resources planning. So now we will take some multiple choice questions. What is the full form of HRP? So as discussed, it is human resources planning, option C. HRP is a dash process. Is it a continuous process or one-time process, multiple process and year-end process? So as discussed, it is always a continuous process. ಸದಾಕಾಲ ನಡೆಯುವಂತ ಒಂದು ಪ್ರಕ್ರಿಯೆ. HRP is also known as manpower planning, personal planning. So is it only A, only B, both A and B, and none of the above? So the option is both A and B. After the HRP process, only the HRM department initiate the dash process, the training process, recruitment and selection process, performance appraisal process, job analysis. It is recruitment and selection process has to be taken by human resources department.
Due to constant changes in dash conditions, qualified people possessing relevant qualifications are not readily available. Is it the economic conditions, organization conditions, government conditions, or labor market? It is none other than labor market conditions. So these are the references you can use for today's session. Dr. K. Ashwathappa, HRM, McGraw-Hill Publications, and Human Resource Management by VSP Rao Taxman Publications. Thanks for watching.